ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೌನಿಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಬಂದುಬಿಟ್ಟು ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ತುಂಬ ದಿನದ ನಂತರ ನಾನು ಮಾಡ್ತಿದ್ದೀನಿ. ಜಸ್ಟ್ ಸ್ಟಿಚಿಂಗ್ ಬಗ್ಗೆ, ಯಾರ್ಯಾರೆಲ್ಲ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದಾರೆ, ಯಾವ ಥರ ಕಸ್ಟಮರ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಬನ್ನಿ ಎಲ್ಲರೂ ಇವಾಗ ಶಾಪ್ ಒಳಗೆ ಹೋಗ್ಬಿಟ್ಟು ಯಾವ ಥರ ಬ್ಲೌಸಸ್ ಸ್ಟಿಚಿಗೆ ಕೊಟ್ಟಿದ್ದಾರೆ, ಯಾವ ಥರ ಸ್ಟಿಚ್ ಮಾಡಿದ್ದೀವಿ ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದೆಲ್ಲ ಸ್ಟಿಚ್ ಮಾಡಿ ಉಕ್ಸ್ ಹಾಕದೇ ಇರ್ತಕ್ಕಂಥ ಬ್ಲೌಸ್ಗಳು. ಸೊ ಸ್ಟಿಚ್ ಮಾಡಿ ಹಾಕಿದ್ದೀವಿ. ಇದು ಯಾವ ಬ್ಲೌಸಿಗೆ ಇನ್ನೂ ಉಕ್ಸು ಕೈಯಲ್ಲಿ ಹಾಕಿಲ್ಲ. ಸೊ ಟೈಮ್ ಮಾಡಿಕೊಂಡು ಹಾಕಬೇಕು. ಇದು ಬಂದುಬಿಟ್ಟು ನಮ್ಮ ರೆಗ್ಯುಲರ್ ಕಸ್ಟಮರು, ಮೊಬೀನಾ ಟೀಚರ್ ಅಂತ ಹೇಳಿಬಿಟ್ಟು ಉಚ್ಚಂಗಿದುರ್ಗದವರು. ಅವರು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದರು. ಸೊ ಸ್ಟಿಚ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡಿದ್ವಿ. ಇದು ಬಂದುಬಿಟ್ಟು ಪುನಗಟ್ಟಿ ಅವ್ರದ್ದು. ಇವರು ಅಷ್ಟೇ ನಮಗೆ ರೆಗ್ಯುಲರ್ ಕಸ್ಟಮರು, ಯಾವಾಗಲೂ ಇಲ್ಲೇ ಹೊಲಿಸ್ತಾಯಿದ್ರು. ಸಂಧ್ಯಾ ಅಂತ ಅವ್ರ ಹೆಸರು. ಅವ್ರ ಬ್ಲೌಸ್ಗಳು ಎಲ್ಲ ತುಂಬ ಚೆನ್ನಾಗಾಗಿರೋದ್ರಿಂದ ಸೊ ಅವರ ಸಿಸ್ಟರಿಗೂ ಇಲ್ಲಿ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ರಂತೆ. ಸೊ ಅವರು ಅವರ ಅಮ್ಮನ ಜೋಡಿ ಬ್ಲೌಸ್ ಪೀಸು ಮತ್ತು ಅಳತೆ ಬ್ಲೌಸ್ನ ಕಳಿಸಿದ್ರು. ಅವ್ರದ್ದು ಬಂದುಬಿಟ್ಟು ಬೇವಿನಹಳ್ಳಿ, ತವ್ರ ಮನೆ ಬಂದುಬಿಟ್ಟು ಕಂಬತ್ತಳ್ಳಿ. ಸೊ ಕಂಬತ್ತಳ್ಳಿ ಅವ್ರ ಅಮ್ಮನ ಕಡೆಯಿಂದ ನಮಗೆ ಕಳಿಸಿದ್ರು. ಸೊ ನಾವು ಫೋನಲ್ಲೇ ಡಿಸೈನ ಸೆಲೆಕ್ಟ್ ಮಾಡಲಿಕ್ಕೆ ಹೇಳಿದ್ವಿ. ಈ ಮುಂಚೆ ಅವರು ಬೋಟ್ ನೆಕ್ನ ಸ್ಟಿಚ್ ಮಾಡಿಸಿರ್ಲಿಲ್ವಂತೆ. ಸೊ ಅವರು ಸಿಸ್ಟರ್ದು ಸ್ಟಿಚ್ ಮಾಡಿಸಿರೋದು ನೋಡಿ ಅದೇ ಥರ ಬೇಕು ಅಂತ ಹೇಳಿದರು. ಹಾಗಾಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಕಳಿಸಿದ್ರಿಂದ ನಾವು ಅವರು ಯಾವ ಥರ ಡಿಸೈನ್ ಕಳಿಸಿದ್ರು ಅದೇ ಥರನೇ ಸ್ಟಿಚ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇ ನಮ್ಮೂರವ್ರು ಇವ್ರದ್ದು. ಇವ್ರು ಬಂದುಬಿಟ್ಟು ದಾವಣಗೆರೆಯಲ್ಲಿದ್ದಾರೆ. ಹಸ್ಬೆಂಡು ಟೀಚರ್ ಆಗಿರೋದ್ರಿಂದ ಸೊ ಅಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಸೊ ಯಾವಾಗಲಾದರೂ ಬಂದಾಗೆ ಇಲ್ಲಿಗೆ ತೊಗೊಂಡು ಬಂದು ಕೊಟ್ಟು ಹೋಗ್ತಾರೆ. ಸೊ ಅವರ ಒಂದು 4 ಇದ್ವು, ಅವರ ಕೂಡ ಸ್ಟಿಚ್ ಮಾಡಿ ಪ್ಯಾಕಿಂಗಿಗೆ ರೆಡಿ ಮಾಡಿ ಇಟ್ಟಿದ್ದೀವಿ. ಬಿಫೋರ್ ಎಲ್ಲ ಬ್ಯಾಕು ತುಂಬ ಡಿಸೈನ್ ಹೊಲಿಸ್ತಾಯಿದ್ರು ಬಾರ್ಡ್ರ್ ಡಿಸೈನಲ್ಲಿ. ಇವಾಗ ಸ್ವಲ್ಪ ಅದು ಕಡಿಮೆ ಆಗಿದೆ. ಬೋಟ್ ನೆಕ್ಕು ಮತ್ತು ರೌಂಡು ಬರೀ ಪೈಪಿಂಗ್ ಕೇಳ್ತಾ ಇದ್ದಾರೆ, ಗೋಲ್ಡು ಥ್ರೆಡ್ಡಲ್ಲಿ ಪೈಪಿಂಗ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ನಮಗೂ ಅವೇ ಜಾಸ್ತಿ ಆಗಿದ್ದಾವೆ, ಗೋಲ್ಡ್ ಪೈಪಿಂಗ್ ಕೊಡೋದು ಮತ್ತು ಬೋಟ್ ನೆಕ್ ಬ್ಲೌಸ್ಗಳೇ ಜಾಸ್ತಿ ಸಿಗ್ತಾ ಇದ್ದಾವೆ. ಬೋಟ್ ನೆಕ್ಕು ಮತ್ತು ಥ್ರೆಡ್ ಪೈಪಿಂಗ್ ಅಲ್ಲದೆ ಪುಫಾ ಸ್ಲೀವ್ಸ್ ಅಂತೂ ತುಂಬ ಅಂದರೆ ತುಂಬ ಸ್ಟಿಚ್ ಮಾಡಿಸ್ತಿದ್ದಾರೆ. ಸೊ ಅದು ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ವೆರೈಟಿ ಪುಫಾ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾ ಇದ್ದಾರೆ. ಇದಲ್ಲದೆ ವರ್ಕ್ ಬ್ಲೌಸು ಕೂಡ ತುಂಬ ಬರ್ತಿದ್ದಾವೆ. ಸೊ ನಮಗೆ ಹೇಳ್ತಿದ್ದಾರೆ, ಥ್ರೆಡ್ ವರ್ಕ್ ಮಾಡೋದು ಕಂಪ್ಯೂಟರ್ ಮೆಷಿನ್ ತೊಗೊಂಡ್ರೆ ನಮಗೂ ಈಸಿ ಆಗುತ್ತೆ, ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇಲ್ಲೇ ನಾವು ಹಾಗಾಗಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ವರ್ಕ್ ಮೆಷಿನ್ನ ತೊಗೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ನಾನೇನಾದರೂ ಮೆಷಿನ್ ತಗೊಂಡ್ರೆ ಖಂಡಿತವಾಗೂ ನಿಮಗೆ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಬ್ಲೌಸ್ಗಳು ಸ್ಟಿಚ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ, ವ್ಯೂವರ್ಸ್ ಇದ್ದೀರೋ, ಸೊ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನಿಮಗೆ ಏನಾದರೂ ಸ್ಟಿಚ್ ಬಗ್ಗೆ ಆಗಲಿ ಮತ್ತು ನಾನು ಮಾಡ್ತಿರ್ತಕ್ಕಂಥ ವಿಡಿಯೋದ್ರ ಬಗ್ಗೆ ಆಗಲಿ ಏನಾದರೂ ಹೇಳ್ಬೇಕು ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದೆನೂ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ.